ತಾತ ಬಾರ ಮೊಮ್ಮಗ್ನೆ ಬಾ ಬಾ ಬಾ. ತಾತ ತಾತ ನಾನ್ ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು. ಇವತ್ತು ಸ್ಕೂಲಲ್ಲಿ ಏನಾಯ್ತು ಗೊತ್ತಾ? ಸ್ಕೂಲ್ ಹತ್ರ ಮಮ್ಮಿ ಬಂದಿದ್ರು. ಮಮ್ಮಿ ಸೀದಾ ಕ್ಲಾಸ್ ರೂಮಿಗೆ ಬಂದ್ರ. ನಮ್ ಸರ್ ಕ್ಲಾಸ್ ತಗೊಂಡಿದ್ರು. ಅವ್ರ ಹತ್ರ ನನ್ ಮಗನ್ ಕಳ್ಸ್ಕೊಡಿ ಸರ್, ನಾನು ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ, ನಾನು ನನ್ನ ಮಗನ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಸರ್ ಅದಕ್ಕೆ ತಾಯಿ ಅಲ್ವಾ ಅಂತ ಹೇಳ್ಬಿಟ್ಟು ಕಳ್ಸಕ್ ರೆಡಿ ಆಗ್ಬಿಟ್ಟಿದ್ರು. ನಾನ್ ಹೇಳ್ದೆ, ಸರ್ ನೋಡಿ ನಾನು ನಮ್ ಡ್ಯಾಡಿ ಜೊತೆ ಇದ್ದೀನಿ, ಮಮ್ಮಿ ನಮ್ ಜೊತೆನಲ್ಲಿ ಇಲ್ಲ, ನಮ್ ಡ್ಯಾಡಿ ಕೇಳಿ ಸರ್ ಅಂತ ಅಂದೆ. ಆಮೇಲೆ ನಮ್ ಸರ್ ಡ್ಯಾಡಿಗ್ ಫೋನ್ ಮಾಡಿದ್ರು. ಡ್ಯಾಡಿ ಏನ್ ಹೇಳಿದ್ರು ನಂಗೆ ಗೊತ್ತಿಲ್ಲ. ಆಮೇಲೆ ಸರ್ ಕಳ್ಸಕ್ಕಾಗಲ್ಲ ಕಣ್ರಿ, ನಿಮ್ ಫ್ಯಾಮಿಲಿ ಇಶ್ಯೂಸ್ ಇದ್ರೆ ನೀವು ಮನೆಯಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ, ಸ್ಕೂಲ್ವರೆಗೂ ತರಬೇಡಿ, ಇಲ್ಲಿ ಮಕ್ಳೆಲ್ಲಾನು ನೋಡ್ಕೊಂಡು ಆಡ್ಕೋತಾರೆ, ಅವ್ರ ಅಪ್ಪ ಅಮ್ಮ ಜಗಳ ಆಡಿದ್ದಾರೆ ನೋಡು, ಅವ್ರ ಅಪ್ಪ ಅಮ್ಮ ಜೊತೆಲಿ ಇಲ್ಲ ನೋಡು ಅಂತ ಎಲ್ಲ ಮಾತಾಡ್ತಾರೆ ಅಂತ ಹೇಳಿದ್ರು. ಆಗ ಮಮ್ಮಿ ಯಾಕೋ ನನ್ನ ಹತ್ರ ಬರಲ್ವೇನೋ, ನನ್ನ ಜೊತೆ ಬರಲ್ವೇನೋ ಅಂತ ಕೇಳಿದ್ರು. ನಾನು ಇಲ್ಲ ಅಂತ ಅಂದೆ. ಮಮ್ಮಿ ಹತ್ಕೊಂಡೆ ಹೋಗ್ಬಿಟ್ರು ತಾತ. ಹೌದಾ, ಸರಿ ಕಣಪ್ಪ ಆಯ್ತು. ನೋಡು, ಇನ್ನೊಂದ್ಸರಿ ಮಮ್ಮಿ ಏನಾದ್ರು ಬಂದ್ರೆ ಚೆನ್ನಾಗ್ ಮಾತಾಡ್ಸು, ಆದ್ರೆ ಮಮ್ಮಿ ಜೊತೆ ಹೋಗ್ಬೇಡ ಆಯ್ತಾ? ನಾನು ಕೇಳಿಸ್ಕೊಂತಾನೆ ಇದೀನಿ ಕಣ್ರಿ. ಅಲ್ಲ ಕಣ್ರಿ, ಅವಳನ್ನ ಮಾತಾಡ್ಸೋಂಥದ್ದು ಏನಿದೆ ಅಂತ. ನನ್ನ ಮೊಮ್ಮಗನೇನ್ ಮಗನ್ ತರ ನೋಡ್ಕೊಂಡವಳ ಅವಳು? ಪ್ರೀತಿಯಿಂದ ಯಾವತ್ತಾದ್ರೂ ಊಟ ಮಾಡ್ಸವಳ, ಬಟ್ಟೆ ಹಾಕೋಳ, ಸ್ನಾನ ಮಾಡ್ಸವಳ, ಏನ್ ಮಾಡವಳೆ ಅಂತ? ಪ್ರತಿಯೊಂದನ್ನು ಮಾಡಿರೋಳು ನಾನು. ಅವಳು ತಾಯಿಯಾಗಿ ಹೆತ್ಕೊಟ್ಲು ಅಷ್ಟೇ. ಮಿಕ್ಕಿದ್ದೆಲ್ಲನೂ ನಂದೇ ಜವಾಬ್ದಾರಿ, ನಾನೇ ಎಲ್ಲ ಮಾಡಿರೋದು. ಅವಳೇನಾರು ಆತರ ಏನಾರು ನನ್ನ ಮಗ ಅಂತ ಪ್ರೀತಿಯಿಂದ ನೋಡ್ಕೊಂಡಿದ್ದಿದ್ರೆ, ಅಯ್ಯೋ ತಾಯಿ ಮಗನ್ನ ಬೇರೆ ಮಾಡೋದ್ ಬೇಡ ಕಣಪ್ಪ, ಎಷ್ಟೇ ಆದ್ರೂ ಅಮ್ಮ ಮಗ ಅಲ್ವಾ ಅಂತ ನಾನೇ ಕಳ್ಸ್ಕೊಡ್ತಾ ಇದ್ದೆ. ಆದ್ರೆ ಅವಳು, ಅವಳನ್ನ ತಾಯಿ ಅಂತ ಹೇಳೋದಕ್ಕೂ ನಾಚಿಕೆ ಆಗುತ್ತೆ ಅಂತವಳು. ಅಂತವಳ ಜೊತೆ ನನ್ನ ಮೊಮ್ಮಗನ್ ಕಳ್ಸ್ಕೊಡ್ತೀನ? ಮೊಮ್ಮಗ್ನೆ, ಇನ್ನೊಂದ್ಸರಿ ನಿಮ್ಮ ಅಮ್ಮ ಏನಾರು ಸ್ಕೂಲಿಗೆ ಬಂದ್ರೆ ನೀನ್ ಅವಳು ಮಾತಾಡ್ಸಕ್ಕೆ ಹೋಗ್ಬೇಡ. ಆಹಾ, ಎಂತ ಮಾತು ಹೇಳ್ಕೊಡ್ತಾ ಇದೀಯ. ಪಾಪ ಎಷ್ಟೇ ಆದ್ರೂ ಅವಳು ಹೆತ್ತಮ್ಮ ಅಲ್ವಾ, ಅವಳಿಗೂ ನನ್ನ ಮಗ ಅಂತ ಆಸೆ ಇರೋದಿಲ್ವಾ ಹೇಳು? ನೋಡು, ನೀನೊಬ್ಳು ತಾಯಿಯಾಗಿ ಇತ್ಕೊಂಡು ಈ ತರ ಮಾತಾಡ್ಬಾರ್ದು ಕಣೆ. ತಾಯಿ ತರ ಇದ್ದಿದ್ರೆ ನಮ್ಮಮ್ಮ ಯಾಕೆ ಹಿಂಗಂತಿದ್ರು? ಸುಮ್ನಿರು ಡ್ಯಾಡಿ, ನಿಮ್ಗೆ ಗೊತ್ತಾಗಲ್ಲ. ನೋಡು ಶರತ್, ಇನ್ನೊಂದ್ಸರಿ ಏನಾದ್ರೂ ಶರ್ಮಿಳಾ ಸ್ಕೂಲ್ ಹತ್ರ ಬಂದ್ರೆ ಫಸ್ಟ್ ನಿನ್ ಕ್ಲಾಸ್ ಟೀಚರ್ ಹೇಳಿ ಇನ್ಫಾರ್ಮ್ ಮಾಡ್ಸವಳಿಗೆ, ಇನ್ನೊಂದ್ಸರಿ ಸ್ಕೂಲ್ ಹತ್ರ ಈ ತರ ಎಲ್ಲ ಬರ್ಬಾರ್ದು ಅಂತ, ಆಯ್ತಾ? ಇಲ್ಲ ನೀನ್ ಬೇಡ, ನಾನೇ ಹೇಳ್ತೀನಿ ಬಿಡು. ನಿಮ್ ಪ್ರಿನ್ಸಿಪಲ್ ಹತ್ರ ಬಂದು ನಾಳೆ ನಾನೇ ಮಾತಾಡ್ತೀನಿ. ಸರಿ ಶರತ್, ಬ್ಯಾಗ್ ತಗೊಂಡೋಗು. ಹೋಮ್ವರ್ಕ್ ಏನಿದೆ ಮಾಡ್ಕೋ ಹೋಗು. ಕೈಕಾಲ್ ಮುಖ ತೊಳ್ಕೊಂಡು ತಿನ್ನಕ್ಕೆ ಏನಾದ್ರು ತಗೊಂಡ್ಬರ್ತೀನಿ ನಾನು. ತಂದನೆ ಬ್ಯಾಗ್ ಬಿಸಾಕ್ಬಿಟ್ಟ ಅಲ್ಲಿ ತಾತನ ಹತ್ರ ಹೋಗೋಣ ಹೇಳಕ್ಕೆ. ಆಯ್ತು ಅಜ್ಜಿ, ಬೈಬೇಡಿ. ಇವಾಗ್ಲೇ ಹೋಗಿ ಮುಖ ಕೈ ಕಾಲೆಲ್ಲ ತೊಳ್ಕೊಂಡ್ಬರ್ತೀನಿ. ನಂಗೆ ತಿನ್ನಕ್ಕೆ ಏನಾದ್ರು ಕೊಡಿ, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ತಿನ್ಬಿಟ್ಟು ಆಮೇಲೆ ಹೋಮ್ವರ್ಕ್ ಮಾಡ್ಕೋತೀನಿ. ಸರಿ, ನಿನ್ಗೆ ತಿನ್ನಕ್ಕೆ ಅವಲಕ್ಕಿ ಮಾಡ್ಕೊಡ್ತೀನಿ, ಹೋಗು. ಇದೆಲ್ಲ ತಗೊಂಡೋಗಿ ಎತ್ತಿಟ್ಬಿಟ್ಟು ಕೈಕಾಲ್ ಮುಖ ತೊಳ್ಕೊಂಬರೋಗು. ಸರಿ, ಇನ್ನೇನ್ ಮಾಡಕ್ಕಾಯ್ತದೆ, ನೋಡೋಣ ಬಿಡಿ ಏನಾಗುತ್ತೆ ಅಂತ. ಪಾಪ ಎಲ್ಲೋಯ್ತೋ ಏನೋ ಹುಡುಗಿ. ಅಪ್ಪ, ನೀವೇನು ಮರ್ಕಪಡೋ ಅಷ್ಟು ಒಳ್ಳೆ ವ್ಯಕ್ತಿ ಏನಲ್ಲ ಅವಳು. ಎಲ್ಲೋ ಹೋಗಿರ್ತಾಳೆ. ಯಾಕೆ ಅವಳು ಫ್ರೆಂಡ್ಸ್ಗಳು ಗತಿ ಇಲ್ವಾ, ನೆಂಟರ ಇಷ್ಟಗಳು ಗತಿ ಇಲ್ವಾ? ಎಲ್ಲಾರು ಯಾರ ಮನೆಯಲ್ಲಾರು ಇರ್ತಾಳೆ ಬಿಡಿ, ನಾವ್ಯಾಕೆ ತಲೆ ಕೆಡಿಸ್ಕೊಬೇಕು? ನೋಡಪ್ಪ, ಎಷ್ಟೇ ಆದ್ರೂ ಅವಳು ನಿನ್ ಹೆಂಡತಿ. ನಿನ್ಗೂ ಅವಳಿಗೂ ಇನ್ನ ಡಿವೋರ್ಸ್ ಆಗಿಲ್ಲ. ನೋಡು, ಹಂಗೆಲ್ಲ ಹೊರಟಿ ಮಾತಾಡ್ಬೇಡ. ಪಾಪ ಹೆಣ್ಮಗು ಎಲ್ಲೋಗುತ್ತೆ ಹೇಳು? ನೋಡು, ಏನಾದ್ರೂ ವ್ಯವಸ್ಥೆ ಆಗಿದ್ಯಾ ಒಂಚೂರು ವಿಚಾರಿಸ್ ನೋಡು. ಇಲ್ಲ, ನಾನೇನು ವಿಚಾರಿಸಲ್ಲ, ಏನಾದ್ರೂ ಮಾಡ್ಕೊಳ್ಳಿ. ಅವಳು ಯಾವತ್ತು ನೀನ್ ನನ್ ಗಂಡ ಅಲ್ಲ, ನನಗ್ ನಿನ್ ಜೊತೆ ಬಾಳಕ್ ಇಷ್ಟ ಇಲ್ಲ, ನಾನ್ ನಿನ್ ಮನೆಯಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟು ಹೋದ್ಲು, ಅವತ್ತೇ ಅವಳಿಗೂ ನನ್ಗೂ ಸಂಬಂಧ ಹರಿದೋಯ್ತು. ನೋಡು ಡ್ಯಾಡಿ, ಇನ್ನೇನೇ ಇದ್ರು ಕೋರ್ಟಲ್ಲಿ ಕೇಸ್ ಇದೆ, ಅದನ್ನ ಫೈನಲ್ ಮಾಡ್ಕೊಂಡು ಡಿವೋರ್ಸ್ ತಗೊಂಡ್ರೆ ಅವಳಿಗೂ ನನ್ಗೂ ಇದ್ದಂತ ಸಂಬಂಧ ಕಾನೂನು ಪ್ರಕಾರವಾಗೇನೆ ಎಲ್ಲ ಕ್ಲಿಯರ್ ಆಗುತ್ತೆ. ನನ್ಗೆ ಅಲ್ಲಿವರೆಗೂ ಏನು ಹೇಳ್ಬೇಡ. ಈ ಹುಡ್ಗಂಗ್ ಇನ್ನ ಹಿಂಗ್ ಹೇಳಿ ಅಂತ ನಾನು. ನೀವೇನು ಹೇಳೋ ಅವಶ್ಯಕತೆ ಇಲ್ಲ. ನೋಡಿ, ಈಗಾಗ್ಲೇ ಅವಳಿಂದ ಆಗಿರೋ ಅವಮಾನಗಳೇ ಸಾಕಾಗಿದೆ. ನೋಡಿ, ಇವತ್ತು ಆ ಸ್ಕೂಲ್ ಹತ್ರ ಹೋಗಿ ಆ ಮಗು ಸ್ಕೂಲಲ್ಲೆಲ್ಲ ನನ್ಗೆ ಹೇಳೋದಿಕ್ಕೆ ನಾಚಿಕೆ ಆಗುತ್ತೆ. ಅಲ್ಲ, ನಾಳೆ ಏನಾದ್ರೂ ಅವನ ಫ್ರೆಂಡ್ಸು ಇಲ್ಲ ಯಾರು ಕ್ಲಾಸ್ಮೇಟ್ಸು ಏನಾದ್ರೂ ಏನೋ ನಿಮ್ಮ ಅಪ್ಪ ಅಮ್ಮ ಜಗಳ ಆಡ್ಕೊಂಡಿದಾರಂತೆ, ಹಂಗಂತೆ ಹಿಂಗಂತೆ ಅಂತ ಅಂದೆ ಅಂತಾನೆ. ಇದೆಲ್ಲ ಬೇಕಿತ್ತ ಅವಳಿಗೆ? ಇಲ್ಲೆಲ್ಲ ಮರ್ಯಾದೆ ತೆಗ್ದಿದ್ ಸಾಕಾಗದೆ ಸ್ಕೂಲಲ್ಲೂ ಹೋಗಿ ಮರ್ಯಾದೆ ತೆಗ್ದಿದ್ದಾಳೆ. ಅವಳ ಮರ್ಯಾದೆ ಅವಳು ತೆಕ್ಕೊಳ್ಳೋದಲ್ದೆ ಜೊತೆಗೆ ನಮ್ಮ ಮರ್ಯಾದೆನೂ ತೆಗ್ದಿದ್ದಾಳೆ, ಮಗನ್ ಮರ್ಯಾದೆನೂ ತೆಗ್ದಿದ್ದಾಳೆ. ನಾಳೆ ಆ ಹುಡ್ಗ 4 ಜನ ಮಧ್ಯದಲ್ಲಿ ಸ್ಕೂಲ್ಗೆ ಹೋದಾಗ ಯಾರಾದ್ರೂ ಏನಾದ್ರು ಅಂದ್ರೆ ಆ ಹುಡ್ಗನ್ ಮನ್ಸ್ಗೆ ಯಾವ ತರ ಪರಿಣಾಮ ಬೀರ್ಬೋದು ಹೇಳಿ? ಅದೆಲ್ಲ ಯೋಚನೆ ಮಾಡೋ ಶಕ್ತಿನೇ ಇಲ್ಲ ಅವಳಿಗೆ. ಒಬ್ಳು ತಾಯಿಯಾಗಿದ್ದಿದ್ರೆ ತನ್ನ ಮಗಂಗಲ್ಲಿ ಕಷ್ಟ ಆಗ್ಬೋದೇನೋ ಅಂತ ಯೋಚನೆ ಮಾಡ್ತಿದ್ಲು. ಇಲ್ಲ, ಅವಳ ಸ್ವಾರ್ಥ ಬುದ್ಧಿ ಯೋಚನೆ ಮಾಡಿದ್ದಾಳೆ. ಕರ್ಕೊಂಡು ಹೋಗ್ಬಿಟ್ರೆ ನನ್ ಮಗನ್ ನನ್ ಜೊತೆ ಇಟ್ಕೊಂಡು ಆಟ ಆಡ್ಬೋದಲ್ಲ, ಅವನ್ ಯಾವ್ದಲ್ಲಾದ್ರೂ ಈ ಮನೆ ಸೇರ್ಕೋಬಹುದು ಅಂತ ಅವಳ ಪ್ಲಾನು. ನಿಮ್ಗದೆಲ್ಲ ಎಲ್ಲ ಅರ್ಥ ಆಗುತ್ತೆ, ಬುಡಿ ಹೋಗ್ಲಿ. ಎಸ್, ಕಮ್ ಇನ್.
ಓ, ಶರ್ಮಿಳಾ, ಏನಮ್ಮ ಇಲ್ಲಿ? ಅಂಕಲ್, ಅದು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ ಅಂಕಲ್. ಅಲ್ಲಮ್ಮ, ಲಾಸ್ಟ್ ಟೈಮ್ ಬಂದಾಗ ನಾನು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ದೆ. ಲಾಯರ್ ಮಂಜುನಾಥ್ ಹತ್ರ ಇದೆಯಲ್ಲ, ಏನಾಯ್ತು? ಯಾವ್ದೋ ಕೇಸು ಅದು ಇದು ಅಂತಿದ್ಯಲ್ಲ ನಿನ್ ಫ್ರೆಂಡ್ದು ಅಂತ, ಅದೆಲ್ಲ ಕ್ಲಿಯರ್ ಆಯ್ತಾ? ಅಂಕಲ್, ಸಾರಿ ಅಂಕಲ್, ನನ್ನಿಂದ ತಪ್ಪಾಗೋಯ್ತು. ನಾನವತ್ತು ನನ್ನ ಫ್ರೆಂಡ್ ಕೇಸ್ ಬಗ್ಗೆ ವಿಚಾರಿಸಕ್ ಬಂದಿರ್ಲಿಲ್ಲ. ಅದು ನಮ್ದೇ ಕೇಸು. ಅದು ಏನೇನೋ ಆಗೋಯ್ತು ಅಂಕಲ್. ಆದ್ರೆ ಇವಾಗ ಏನಾಗಿದೆ ಅಂತಂದ್ರೆ, ಅಣ್ಣ ಅಮ್ಮ ಎಲ್ಲರನ್ನೂ ಜೈಲ್ಗೆ ಹಾಕ್ಬಿಟ್ಟಿದ್ದಾರೆ. ವಾಟ್? ಏನಮ್ಮ ಹೇಳ್ತಾ ಇದ್ಯಾ? ಗಿರೀಶ್ ಮತ್ತೆ ನಿಮ್ ತಾಯಿಯವ್ರನ್ನ ಜೈಲಿಗೆ ಹಾಕಿದಾರಾ? ಏನ್ ರೀಸನ್ಗೆ? ಅಂಕಲ್, ಅದು ನಮ್ಮ ಅತ್ತಿಗೆ ಇದಾರಲ್ಲ, ಅವ್ರು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ ಅಂಕಲ್. ಹಂಗಾಗಿ ಅಣ್ಣನ ಮತ್ತೆ ಅಮ್ಮನ ಜೈಲಿಗೆ ಹಾಕಿದ್ದಾರೆ. ಜೊತೆಗೆ ನಮ್ಮ ಅತ್ತೆ ಮಾವನು ಇದ್ರು, ಅವ್ರನ್ನು ಸೇರ್ಸಿನೇ ಜೈಲಿಗೆ ಹಾಕಿದ್ದಾರೆ ಅಂಕಲ್. ನನ್ಗಂತೂ ಇರೋದಿಕ್ ಮನೇನೂ ಇಲ್ಲ. ನನ್ನ ಗಂಡನ ಮನೆಯಿಂದನೂ ನನ್ನ ಹೊರಗಡೆ ಹಾಕ್ಬಿಟ್ರು. ಯಾರು ನನ್ನ ಸೇರ್ಸ್ಕೊಂತ ಇಲ್ಲ ಅಂಕಲ್. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದೆ ಅಂಕಲ್. ಪ್ಲೀಸ್ ಅಂಕಲ್, ಹೇಗಾದ್ರೂ ಮಾಡಿ ಅವ್ರನ್ನ ಜೈಲಿಂದ ಹೊರಗಡೆ ಕರ್ಕೊಂಬನ್ನಿ ಅಂಕಲ್. ಅಲ್ಲಮ್ಮ, ನಿಮ್ ಅತ್ತಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಫುಲ್ ಡೀಟೇಲ್ ಆಗಿ ಹೇಳಿದ್ರೆ ತಾನೇ ಏನಾದ್ರೂ ಮಾಡಕ್ಕಾಗೋದು. ಏನಾಯ್ತು ಅಂತ ಹೇಳಮ್ಮ. ಅಂಕಲ್, ಅದು ಇಷ್ಟೆಲ್ಲ ಆಯ್ತು ಅಂಕಲ್. ಅದಕ್ಕೆ ಅಮ್ಮನ ಅಣ್ಣನ ಎಲ್ಲರನ್ನ ಜೈಲಿಗೆ ಹಾಕಿದ್ದಾರೆ. ಪ್ಲೀಸ್ ಅಂಕಲ್, ನೀವೇ ಸಹಾಯ ಮಾಡ್ಬೇಕು. ಆಯ್ತಾಯ್ತು. ಎಷ್ಟೇ ಆದ್ರೂ ನನ್ನ ಸ್ನೇಹಿತನ ಮಗ ಕಷ್ಟದಲ್ಲಿದ್ದಾನೆ ಅಂತಂದ್ರೆ ನನಗೂ ಒಂಥರ ಬೇಜಾರಾಗುತ್ತೆ. ಸ್ವಲ್ಪ ನಿನ್ ಕಣ್ಣೀರ್ ಒರೆಸ್ಕೊಳಮ್ಮ. ಈ ತರ ಎಲ್ಲ ಅಳ್ಬೇಡ. ನಾನು ಏನಾದ್ರೂ ಒಂದ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಬೇಲ್ಗೆ ಏನಾದ್ರೂ ಅಪ್ಲೈ ಮಾಡೋಣ. ನೀನ್ ಕಣ್ಣೀರ್ ಒರೆಸ್ಕೊ ಫಸ್ಟ್. ಅಂಕಲ್, ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂಕಲ್. ನನ್ನ ಹತ್ರ ಈಗ ₹1 ದುಡ್ಡಿಲ್ಲ ಅಂಕಲ್. ಪ್ಲೀಸ್, ಹೇಗಾದ್ರೂ ಮಾಡಿ ನೀವೇ ಸಹಾಯ ಮಾಡ್ಬೇಕು. ನೋಡಮ್ಮ, ಈಗ ನನ್ನ ಹತ್ರ ದುಡ್ಡು ಕಾಸು ಸಹಾಯ ಮಾಡಕ್ಕಾಗಲ್ಲ. ಅದು ಕೊಡ್ತೇನೇನಿದೆ ಫೀಸ್ ಎಲ್ಲ ನೀವೇ ಕೊಡ್ಬೇಕಾಗುತ್ತೆ. ಬೇಕಾದ್ರೆ ನಾನು ಇವಾಗ ಏನಾದ್ರೂ ಹೆಲ್ಪ್ ಮಾಡಿ ಅವ್ರನ್ನ ಹೊರಗಡೆ ತರ್ತೀನಿ. ಬೇಲ್ ಏನಾದ್ರು ಅಪ್ಲೈ ಮಾಡಿ ಏನಾದ್ರೂ ಮಾಡ್ಬೋದ ನೋಡ್ತೀನಿ. ಆದ್ರೆ ಬಂದ ಮೇಲಾದ್ರೂ ನಿನ್ ಫೀಸ್ ಕೊಡ್ಬೇಕಾಗುತ್ತಮ್ಮ. ಅಂಕಲ್, ಅಮ್ಮ ಅಣ್ಣ ಇಬ್ರು ಹೊರಗಡೆ ಬಂದ್ರೆ ಅವ್ರ ಹತ್ರ ಅಮೌಂಟ್ ಇದೆ, ಅವ್ರ ಹತ್ರ ನಾನು ಇಸ್ಕೊಡ್ತೀನಿ. ಪ್ಲೀಸ್ ಅಂಕಲ್, ಅವ್ರನ್ನ ಹೊರಗಡೆ ಕರ್ಕೊಂಬನ್ನಿ. ಸರಿನಮ್ಮ, ಆಯ್ತು. ಬೆಳಿಗ್ಗೆ ಬಾ. ಬೆಳಿಗ್ಗೆ ಎಲ್ಲಾನು ರೆಡಿ ಮಾಡಿಸಿ ಅದೇನಿದೆ ಮಾತಾಡಿ ವ್ಯವಸ್ಥೆ ಮಾಡೋಣ. ಆದ್ರೆ ಒಂದು ಮಾತ್ರ ನಿಜನಮ್ಮ, ನಿಮ್ ತಂದೆ ಇರೋವರೆಗೂ ಯಾರಿಗೂ ಕೆಟ್ಟದಾಗ್ಲಿ ಅಂತ ಬಯಸ್ಲಿಲ್ಲ. ಆದ್ರೆ ಏನಕ್ ನಿಮ್ ಮನೆಯಲ್ಲಿ ಈ ತರ ಎಲ್ಲ ಆಗ್ತಿದೆ ಅಂತ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಆ ವ್ಯಕ್ತಿ ಏನಾದ್ರೂ ಇವಾಗ ಬದುಕಿದಿದ್ರೆ ಎಷ್ಟು ಸಂಕಟ ಪಡ್ತಿದ್ನೋ ಇದೆಲ್ಲಾನು ನೋಡಿ. ಅಯ್ಯೋ, ಏನಮ್ಮ ಇದೆಲ್ಲಾನು. ಸರಿ ಆಯ್ತು. ದೀಪ್ತಿ ಹತ್ರ ನಾನು ಒಂದ್ ಮಾತಾಡ್ತೀನಿ. ಆ ಹುಡುಗಿ ನಂಬರ್ ನನ್ನ ಹತ್ರ ಇದೆ. ಆ ಹುಡುಗಿ ತುಂಬಾ ಒಳ್ಳೆ ಹುಡುಗಿಯಪ್ಪ. ಅವಳು ಈ ತರ ಮಾಡಿದಾಳೆ ಅಂತಂದ್ರೆ ನನ್ಗೆ ಯಾಕೋ ನಂಬಕ್ ಆಗ್ತಾ ಇಲ್ಲ. ಏನ್ ಮಾಡೋದು? ಎಷ್ಟೇ ಆದ್ರೂ ನನ್ನ ಫ್ರೆಂಡ್ ಮಗ, ಸಹಾಯ ಮಾಡ್ಲೇಬೇಕು. ಸರಿ ನಮ್ಮ, ಆಯ್ತು. ಬೆಳಿಗ್ಗೆ ಬಾ, ಎಲ್ಲಾನು ವ್ಯವಸ್ಥೆ ಮಾಡಿರ್ತೀನಿ. ನೋಡೋಣ ಬೇಲ್ ಏನಾದ್ರೂ ಆಗುತ್ತಾ ಅಂತ. ಬೇಲ್ ಏನಾದ್ರೂ ಆಯ್ತು ಅಂತಂದ್ರೆ ಅಪ್ರೂವ್ ಆದ್ರೆ ಬೇಕಿದ್ರೆ ಬಿಡ್ಸೋಣ. ಸರಿ ಅಂಕಲ್, ಆಯ್ತು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಅಂಕಲ್. ಸರಿ ಸರಿ ನಮ್ಮ, ಆಯ್ತು. ಅಲ್ಲ, ನನಗ್ ನಂಬಕ್ಕೆ ಆಗ್ತಾ ಇಲ್ಲ. ದೀಪ್ತಿ ಹುಡುಗಿ ತುಂಬಾ ಒಳ್ಳೆ ಹುಡುಗಿಯಪ್ಪ. ಏನಕ್ಕೆ ಈ ತರ ಮಾಡ್ಕೊಂತು? ಇದ್ರಲ್ಲಿ ಗಿರೀಶಂದ ಏನಾದ್ರೂ ತಪ್ಪಿದ್ಯಾ? ಫೋನ್ ಮಾಡಿ ಕೇಳಲ್ಲ ಹುಡುಗಿನೇನೆ. ಛೇ, ಫೋನ್ ಮಾಡೋದು ಸರಿ ಹೋಗಲ್ಲ ಅನ್ಸುತ್ತೆ. ನೋಡೋಣ ಬೇಲ್ಗೆ ವ್ಯವಸ್ಥೆ ಆಗುತ್ತಾ ಅಂತ. ಹೆಂಗಾದ್ರೂ ಮಾಡಿ ಬಿಡ್ಸೋಣ. ಬಿಡ್ಸದ್ಮೇಲೆ ಬೇಕಿದ್ರೆ ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಕರೆದು ಮಾತಾಡಿದ್ರಾಯ್ತು. ಅಯ್ಯೋ, ನನ್ನ ಫ್ರೆಂಡ್ ಏನಾದ್ರೂ ಇದ್ದಿದ್ರೆ ಇದೆಲ್ಲ ನೋಡ್ಬಿಟ್ಟಿದ್ರೆ ಅವ್ನು ಇಷ್ಟು ಬೇಜಾರು ಮಾಡ್ಕೊಳ್ಳೋಣ. ಇದೆಲ್ಲಾನು ನೋಡ್ಬಾರ್ದು ಅಂತಾನೆ ಅವ್ನು ಬೇಗ ಹೋದ್ನೋ ಏನೋ. ಅಯ್ಯೋ, ಈಗ ಎಲ್ಲಿ ಉಳ್ಕೊಳ್ಳಿ ನಾನು? ಕತ್ಲೆ ಬೇರೆ ಆಗ್ತಾ ಇದೆ. ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾವ ಫ್ರೆಂಡ್ಸ್ ಫೋನ್ ಮಾಡಿದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇನ್ ರಿಲೇಟಿವ್ಸು ನಾವು ದುರಹಂಕಾರ ಮಾಡ್ಕೊಂಡು ಯಾರ ಹತ್ರನೂ ಒಳ್ಳೆ ಹೆಸರನ್ನು ತಗೊಂಡಿಲ್ಲ. ಅವ್ರ ಮನೆಗೆ ಹೋಗಕ್ಕೂ ಆಗಲ್ಲ. ಏನಪ್ಪ ಮಾಡ್ಲಿ? ಯಾರನ್ನ ಕೇಳಲಿ? ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಭಗವಂತ, ನೀನೇನಾದ್ರೂ ದಾರಿ ತೋರ್ಸಪ್ಪ. ಗಂಡನ ಮನೆಯಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ನಾನು ಇತ್ತರನ್ ಮಾತನ್ನ ನಂಬಿ ಎಂಥ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಈಗ ಅನ್ನಿಸ್ತಾ ಇದೆ. ಇತ್ತರನ್ ನನಗೆ ಮೋಸ ಮಾಡ್ಬಿಟ್ಟ. ಈಗ ಅವನ ವಿರುದ್ಧವಾಗಿ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ತಪ್ಪು ನಂದು ಇದೆ ಇದರಲ್ಲಿ. ನಾನೇನಾದ್ರೂ ಆ ಥರ ಎಲ್ಲ ಗಲಾಟೆ ಮಾಡ್ಕೊಂಡ್ರೆ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ನಾಳೆ ಏನಾದ್ರೂ ಜೀವನಕ್ಕೆ ಏನಾದ್ರೂ ಕೆಲಸ ಹುಡ್ಕೋಬೇಕು ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಬೇಡ, ಸುಮ್ಮನೆ ಆಗ್ಬಿಡ್ತೀನಿ. ಏನಾರು ಮಾಡ್ಕೊಂಡು ಹಾಳು ಬಿದ್ದೋಗ್ಲಿ. ನನ್ನ ಶಾಪ ಅವನಿಗೆ ತಟ್ಟತೆ ಬಿಡಲ್ಲ. ನನ್ನನ್ನೇ ನಂಬಿಸಿ ಮೋಸ ಮಾಡ್ಬಿಟ್ಟ. ಈ ಕಡೆ ಗಂಡನ ಮನೆನೂ ಇಲ್ಲ, ಈ ಕಡೆ ಇವನ್ ಮನೆನೂ ಇಲ್ಲ.
ಛೇ, ನನ್ನ ಗಂಡ ಎಷ್ಟು ಪರವಾಗಿತ್ತಿಲ್ಲ, ಚೆನ್ನಾಗೇ ನೋಡ್ಕೊಂತಿದ್ದ. ನಾನೇ ಅವನು ಇಷ್ಟ ಇಲ್ಲ ಅನ್ಕೊಂಡು ಅವ್ರ ಮನೆಯವ್ರನ್ನೆಲ್ಲ ವಿರೋಧ ಹಾಕ್ಕೊಂಡೆ, ಅವ್ರಿಗೆಲ್ಲ ಕಷ್ಟ ಕೊಟ್ಟೆ. ಅವತ್ತು ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದಿದ್ರೆ ಇವತ್ತು ನನಗೆ ಈ ಥರ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಈಕ್ವರೆಗೆ ಏನು ಪ್ರಯೋಜನ? ಟೈಮ್ ಮತ್ತೆ ಏನಾದರೂ ನಮ್ಗೆ ವಾಪಸ್ ಬರುತ್ತಾ? ಏನೂ ಇಲ್ಲ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂದಂಗೆ ಈಗ ಆಗೋಗಿರೋದೆಲ್ಲ ನೆನ್ಪು ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮುಂದೆ ಏನಾಗುತ್ತೋ ಅದನ್ನ ನೋಡ್ಕೊಂಡು ಜೀವನ ಮಾಡ್ಬೇಕಷ್ಟೆ. ಹೆಂಗೋ ಲಾಯರ್ ಅಂಕಲ್ ಇದ್ದಿದ್ದಕ್ಕೆ ಎಷ್ಟು ಸಹಾಯ ಆಯ್ತು. ಅವರಾದ್ರೂ ಹೆಲ್ಪ್ ಮಾಡ್ತೀನಿ ಅಂದ್ರಲ್ಲ ಪುಣ್ಯಕ್ಕೆ. ಸಾಕು, ಅಣ್ಣನೂ ಅಮ್ಮನೂ ಹೊರಗಡೆ ಬರಲಿ. ಅವ್ರು ಹೊರಗಡೆ ಬಂದ್ರೆ ದೇವ್ರೆ ಎಷ್ಟೋ ಒಳ್ಳೇದಾಗುತ್ತೆ. ಸಂಬಂಧಗಳಂದ್ರೆ ಏನು, ಸಂಬಂಧಗಳ ಬೆಲೆ ಏನು ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಇದ್ದಾಗಲೇ ಉಳಿಸ್ಕೋಬೇಕಾಗಿತ್ತು, ಎಲ್ಲಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಈಗ ಏನು ಮಾಡೋಕ್ಕಾಗಲ್ಲ. ನೋಡೋಣ.